ಅವ ಪಕ್ಕ ಪ್ಲ್ಯಾನ್ ಆಗಿ ಎಲ್ಲ ಮಾಡ್ಕೊಂಡು ಬಂದಿದ್ದಾನೆ ಮೊದಲೇ ಹಾಂ. ಆಪರೇಷನ್ ಸಪೋರ್ಟರ್ಸ್ ಇದ್ದಾರೆ, ಅವನಿಗೆ ಸಪೋರ್ಟರ್ಸ್ ಇದ್ದಾರೆ ಅಲ್ಲಿ. ಸೊ ಅವ್ರಿಗೆ ಉಪ್ಪಿಟ್ಟು ಎಲ್ಲ ತಗೊಂಬಂದು ಕೊಟ್ಟಾಗ ನಮ್ಮನ್ನೇ ತಿನ್ನಿ ಅಂತ ಹೇಳ್ದ. ಇಲ್ಲ ನಾವೆಲ್ಲ ಊಟ ಮಾಡಿದ್ದೀವಿ, ನಮಗೇನು ಬೇಡ ಅಂದಾಗ ಅವೆಲ್ಲ ಅವರೇ ಎಲ್ಲ ತಿಂತ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಸರಿ ಹೋಗೋಣ ಅಂತದ್ದು ಸ್ಟಾರ್ಟ್. ಮತ್ತೆ ಊಟ ಮಾಡಲಿಲ್ಲ ಅವತ್ತು? ಇಲ್ಲ, ನಾವು ಮಾಡ್ಬಿಟ್ಟಿದ್ವಿ ಇಲ್ಲಿ ಮನೇಲೆ, ಆಗೋಗಿತ್ತು, ಊಟ ಆಗಿತ್ತು. ಆ ಗುಂಪೆಲ್ಲ ತಿಂತು? ಹಾಂ, ಎಲ್ಲ ತಿಂದರು ಅವರೆಲ್ಲ. ತಿಂದ್ಬಿಟ್ಟು ಮತ್ತೆ 11 ಗಂಟೆಯಿಂದ ಇದನ್ನು ಸ್ಟಾರ್ಟ್, ಮತ್ತೆ ಅಪ್ ಟು ಎಷ್ಟು 5:30ವರೆಗೂ ನಡ್ತಿದ್ದೀವಿ ಇಲ್ಲಿ. ಈ 9 ಗಂಟೆ ಕಿಡ್ನಾಪ್ ಮಾಡಿದ್ರೆ 11 ಗಂಟೆ ಗಂಟೆ ಮಾತಿಲ್ಲ, ಕತೆ ಇಲ್ಲ. ಅದು ನಾವು ಹೇಳ್ತಾ ಇದ್ದೀವಿ ಎಲ್ಲ ಮೊನ್ನೆ, ಆಮೇಲೆ ಮಾತಾಡೋಣ, ಆಮೇಲೆ ಹೇಳ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ನಡುಗೆ ಅಂದ್ಬಿಟ್ಟು ಆಯಿತು. ಅಲ್ಲಿ ಉಪ್ಪಿಟ್ಟು ಆಯಿತು, ಆಮೇಲೆ ಉಪ್ಪಿಟ್ಟು ತಂದು ಆಮೇಲೆ ಮತ್ತೆ ಹೇಗೆ ಸ್ಟಾರ್ಟ್ ನಡಿಗೆ. ಬೆಳಗಿನ ಜಾವ ಒಂದು 5 ಗಂಟೆವರೆಗೂ ನಡೆದಿದ್ದೀವಿ. ಹಾಂ, 5 o'clockವರೆಗೂ ನಡ್ಕೊಂಡು ಹೋಗ್ತಾನೇ ಇದ್ದೀವಿ. 5 ಗಂಟೆ? ಹಾಂ. ಆವಾಗ ಒಂದು ಕಲ್ಲು ಬಂಡೆ ಥರ ಇದು, ಹೊಳೆ ಥರ ಸ್ವಲ್ಪ ಇದು, ಅಲ್ಲೇ ರೆಸ್ಟ್ ಸ್ವಲ್ಪ ಹೊತ್ತು, ಇಲ್ಲ ಕೂತ್ಕೊಳ್ಳಿ ಅಂದ. ರೆಸ್ಟ್ ಮಾಡಿ ಅಂದ. ಏನು ರೆಸ್ಟ್ ಮಾಡೋದು, ಹಾಗೆ ಸುಮ್ಮನೆ ಸ್ವಲ್ಪ ಹೊತ್ತು ಮಲಗಿದ್ವಿ. ಆಮೇಲೆ ಸ್ವಲ್ಪ ಬೆಳಕಾಯಿತು, 6 ಗಂಟೆ ಥರ ಆಯಿತು. ಮತ್ತು ಎಲ್ಲರೂ ನಡೀರಿ ಹೋಗೋಣ ಅಂತ. ಆವಾಗ ಅಲ್ಲಿ ಒಂದು ಗುಡಾರ ಇಟ್ಟಿದ್ದ, ಅವನು ಥಿಂಗ್ಸ್ ಎಲ್ಲ ಇಟ್ಬಿಟ್ಟು ಮೇಲೆ ಪ್ಲಾಸ್ಟಿಕ್ ಕವರೆಲ್ಲ ಮುಚ್ಚಿ ಆ ಐಟಮ್ಸ್ಗೆಲ್ಲ ಇಟ್ಟಿದ್ದ. ಅಲ್ಲಿ ಆ ಜಾಗ ಹೋಗಿ ಇದು ಮಾಡ್ದ. ಅಲ್ಲಿ ತಲುಪಿದ್ರು. ಅಂದರೆ ನೀವು ಸುಮ್ಮನೆ ಸಿಕ್ಕಿದ ಕಡೆ ನಡೆಯೋದಲ್ಲ ಅದಕ್ಕೊಂದು? ಇಲ್ಲ, ಅವ್ನಿಗೆ ಎಲ್ಲ ಕರೆಕ್ಟಾಗಿ ಎಲ್ಲಿದೆ ಏನು ಎತ್ತಲೆಲ್ಲ ಗೊತ್ತು ಅವನಿಗೆ. ಕರೆಕ್ಟಾಗಿ ಆ ಜಾಗಕ್ಕೆ ಹೋದ. ಅದು ರಾತ್ರಿ ಗೊತ್ತಾಗಿಲ್ಲ ಅವನಿಗೆ. ಅದಕ್ಕೆ ಒಂದು ಕಡೆ ಮಲಗಿಸಿದ್ದು, ಬೆಳಿಗ್ಗೆ ಕರ್ಕೊಂಡು ಹೋದ ಅಲ್ಲಿಗೆ. ಅಲ್ಲಿ ಎಲ್ಲ ನೀರು ತಗೊಂಡು, ಅದು ಏನು ನೀರಿಲ್ಲ, ಪ್ಲಾಸ್ಟಿಕ್ ಮೇಲೆ ಬಿದ್ದಿರ್ತಲ್ಲ ನೀರು, ಅದನ್ನ ಒಂದು ಗ್ಲಾಸಲ್ಲಿ ಎಲ್ಲ ಬಗ್ಗಿಸ್ಕೊಂಡು ಅದರಲ್ಲಿ ಟೀ ಮಾಡಿದೆ. ಬ್ಲ್ಯಾಕ್ ಟೀ, ಹಾಲಿಲ್ಲ ಏನಿಲ್ಲ, ಬ್ಲ್ಯಾಕ್ ಟೀ ಮಾಡಿ ಪ್ಲಾಸ್ಟಿಕ್ ಕವರ್ ಮೇಲೆ ಬಿದ್ದಿದ್ದ ಮಂಜಿನ ನೀರು ತೊಗೊಂಡು ನೀರನ್ನ ಒಂದು ಗ್ಲಾಸಲ್ಲಿ ಬಗ್ಗಿಸ್ಕೊಂಡು ಒಂದು ಬ್ಲ್ಯಾಕ್ ಟೀ ಮಾಡ್ದೆ. ಕುಡೀರಿ ಅಂದ್ಬಿಟ್ಟು ಎಲ್ಲ ಕೊಟ್ಟ. ಟೀ ಪುಡಿ ಇತ್ತು ಆಲ್ರೆಡಿ ಇತ್ತು ಅದು. ಟೀ ಎಲ್ಲ ಕುಡಿದ್ಬಿಟ್ಟು ಬೆಂಕಿಗೆ ಮ್ಯಾಚ್ ಬಾಕ್ಸ್ ಎಲ್ಲ ಇರ್ತದೆ, ಪಟ್ನ ಎಲ್ಲ ಅವ್ರ ಹತ್ರ ಎಲ್ಲ ಇರ್ತಿತ್ತು ಅವ್ರ ಹತ್ರ. ಆಮೇಲೆ ಸರಿ ಟೀ ಎಲ್ಲ ಕುಡಿದ್ವಿ, ಬಾತ್ರೂಮ್ಗೆಲ್ಲ ಹೋಗಿ ಬಂದ್ಬಿಟ್ಟು ಆಗ ಅಪ್ಪಾಜಿ ಒಂದೇ ಮಾತು ಹೇಳಿದ್ರು, ಫಸ್ಟ್ ಡೈಲಾಗ್. ಅದು ಇವತ್ತು ಕೇಳಿದ್ರು ಒಂಥರ, ಅದಕ್ಕೆ ಅವರು ಯುಗ ಪುರುಷರು ಅಂತ ಏನಕ್ಕೆ ಬರ್ತದೆ ಅಂದರೆ, ಆ ಒಂಥರ ಶಕ್ತಿ ಒಳಗಡೆ ಇತ್ತು ಅವ್ರಿಗೆ. ಇನ್ನೊಬ್ಬರಿಗೆ ಇದಾಗಬಾರ್ದು, ಇನ್ನೊಬ್ಬರು ನನಗೆ ತೊಂದರೆ ಆಗಲಿ ಪರವಾಗಿಲ್ಲ, ಸುಮ್ಮನೆ ರಾಜ್ಕುಮಾರ್ ಅಂತ ಯಾರೂ ಅಷ್ಟು ಒಂದು ಬೆಳೆ ಸ್ಥಾನಕ್ಕೆ ಬೆಳಿಬೇಕು ಅಂದರೆ ಆ ಗುಣಗಳನ್ನ ಇತ್ತು ಅವ್ರ ಹತ್ರ. ಇಲ್ಲಿ ಯಾರಪ್ಪ ಇಲ್ಲಿ ಮೇಯ್ನು ಅಂತ. ಅಷ್ಟಿಗೆ ವೀರಪ್ಪನ ಏನು ಅಂತಂದು ಬಂದು ಅವನು ಮತ್ತು ಇನ್ನೊಂದು ಮಾರನಿಬ್ಬರು ಏನು ಅಂತ